ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ಹೆಜ್ಜೆಯನ್ನ ಇಡುವಂಥದ್ದು. ಅಗ್ನಿದೇವರು ಈ 7 ಹೆಜ್ಜೆಗಳಿಗೆ ಕೃಪೆ ಮಾಡಬೇಕು, ಅನುಗ್ರಹ ಮಾಡಬೇಕು. ಆ ಮೂಲಕ ನಿಮ್ಮ ದಾಂಪತ್ಯದ ಜೀವನ ಬಂಗಾರ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಪ್ರಾರ್ಥನೆ. ಓಂ ಇಷ ಏಕಪದಿ ಭವ. ಇವು ಪರಸ್ಪರ ಜೊತೆಗೂಡಿ ಅನ್ನವನ್ನ ಸಂಪಾದನೆ ಮಾಡಿ ಹೊತ್ತು ಚೆನ್ನಾಗಿ ಉಣ್ಣುವ ಹಾಗೆ ಆ ಅಗ್ನಿದೇವರು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ. 2ನೇ ಹೆಜ್ಜೆ ದ್ವೇ ಊರ್ಜೆ ದ್ವಿಪದಿ ಭವ. ನಿಮ್ಮಿಬ್ಬರ ಆರೋಗ್ಯ ಆ ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಅಗ್ನಿದೇವರಲ್ಲಿ ಪ್ರಾರ್ಥನೆ. ರಾಯಸ್ಪೋಷಾಯ ತ್ರಿಪದಿ ಭವ. ಹಿರಿಯರು ಗುರುಗಳು ಹೇಳಿದಂತಹ ದಾರಿಯಲ್ಲಿ ನೀವು ಧರ್ಮ ಜೀವನವನ್ನ ನಡೆಸಬೇಕು, ಹಾಗೆ ಆಗಬೇಕು ಅಂತ ಹೇಳಿ ಅಗ್ನಿದೇವರಲ್ಲಿ 3ನೇ ಹೆಜ್ಜೆಯ ಸಾಕ್ಷಿಯಾಗಿ ಪ್ರಾರ್ಥನೆ. ಮಾಯೋ ಭವಾಯ ಚತುಷ್ಪದಿ ಭವ. ಪರಸ್ಪರ ಪ್ರೀತಿಯಿಂದಲೂ ಪರಸ್ಪರ ನಂಬಿಕೆಯಿಂದಲೂ ನೀವು ಜೀವನ ನಡೆಸಬೇಕು ಅಂತ ಹೇಳಿ 4ನೇ ಹೆಜ್ಜೆಯ ಮೂಲಕ ಅಗ್ನಿದೇವರಲ್ಲಿ ಪ್ರಾರ್ಥನೆ. ಪ್ರಜಾಭ್ಯ ಪಂಚಪದಿ ಭವ. 5ನೇ ಹೆಜ್ಜೆಯ ಮೂಲಕ ಒಳ್ಳೆಯ ಸಂತಾನವನ್ನ ನೀವು ಪಡೆಯಬೇಕು ಅಂತ ಪ್ರಾರ್ಥನೆ. ಋತುಭ್ಯ ಷಡ್ಪದಿ ಭವ. ಅನುಕೂಲ ಕಾಲಕ್ಕೆ ಜೀವಮಾನದ ಕೊಲೆ ತನಕ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಪರಸ್ಪರ ಸಹಕರಿಸಿಕೊಂಡು ಬಾಳ್ವೆ ನಡೆಸಬೇಕು, ಹಾಗೆ ಆಗಬೇಕು ಅಂತ ಪ್ರಾರ್ಥನೆ. ಸಖಾ ಸಪ್ತಪದಿ ಭವ. 7ನೇ ಹೆಜ್ಜೆ ಕೊನೆಗಾಲದ ತನಕವೂ ನಿಮ್ಮ ಪ್ರೀತಿ, ನಿಮ್ಮ ಅನುರಾಗ, ನಿಮ್ಮ ನಂಬಿಕೆಗಳು ಹೀಗೆಯೇ ಚೆನ್ನಾಗಿರಲಿ, ಭಗವಂತ ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ 7ನೇ ಹೆಜ್ಜೆಯ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ. ಇನ್ನೀಗ 7 ಹೆಜ್ಜೆ ಇಟ್ಟಾಗಿದೆ ಸೌಜನ್ಯ. ಇನ್ನೀಗ ನಮ್ಮ ಅಹಂಕಾರ ಯಾವುದು ಜಗತ್ತಿನಲ್ಲಿ ನಡೆಯುವುದಿಲ್ಲ ಅಂತ ಸಂತರು ಗುರುಗಳೆಲ್ಲ ಏನು ಹೇಳುತ್ತಾರೆ ಅಂತಂದ್ರೆ, ಅಹಂಕಾರ ಇರಬಾರದು, ಎಲ್ಲವೂ ಭಗವಂತನ ಇಚ್ಛೆ. ನಾವು ಚೆನ್ನಾಗಿರುವುದು, ಜಗತ್ತಿನ ಪ್ರತಿಯೊಂದು ಕ್ರಿಯೆಯೂ ಕೂಡ ಭಗವಂತನ ಇಚ್ಛೆ. ಹಾಗಾಗಿ ನಮ್ಮ ಅಹಂಕಾರವನ್ನ ನಾವು ಮೆಟ್ಟಿ ದಮನ ಮಾಡ್ತಾ ಇರುವ ಸಂಕೇತವಾಗಿ ಆ ಕಲ್ಲನ್ನ ಒಂದ್ಸಲ ಮೆಟ್ಟಿ ಸೌಜನ್ಯ. ಅಹಂಕಾರವನ್ನ ಮೆಟ್ಟುವಂಥದ್ದು, ಕಲ್ಲನ್ನ ಮೆಚ್ಚಿ. ಸರಿ, ಈಚೆ ಬನ್ನಿ.